ನೋಡಿ, ಎರಡೆರಡು ಸುದ್ದಿ ರಿಪಬ್ಲಿಕ್ ಕನ್ನಡ ವರದಿ ಮತ್ತೊಮ್ಮೆ ನಿಜವಾಯಿತು. ರಿಪಬ್ಲಿಕ್ ಕನ್ನಡದ ವರದಿ, ರಾಮ ಮಂದಿರ ರಾಮಲಲ್ಲಾನ ಮೂರ್ತಿ, ಮೈಸೂರಿನ ಮೂರ್ತಿ, HD ಕೋಟೆಯಲ್ಲಿ ತೆಗೆದಂತ ಕೃಷ್ಣ ಶಿಲೆಯಲ್ಲಿ ಕೆತ್ತಿದಂತ ಮೂರ್ತಿ. ಅರುಣ್ ಕೆತ್ತಿದ ಮೂರ್ತಿ ಫೈನಲ್ ಆಗಿದೆ. 51 ಇಂಚಿನ ರಾಮಲಲ್ಲಾನ ಮೂರ್ತಿ. ಜನವರಿ 1ನೇ ತಾರೀಕು ರಿಪಬ್ಲಿಕ್ ಕನ್ನಡ ಮೊದಲೇ ಹೇಳಿತ್ತು ಇದು ಫೈನಲ್ ಆಗಿದೆ ಅಂತೇಳಿ. ಇದೀಗ ಅಧಿಕೃತ ಮೊಹರು. ಜನವರಿ 1ನೇ ತಾರೀಕು ಹೇಳಿದಂತ ನಮ್ಮ ಸುದ್ದಿ ನಿಜವಾಗಿದೆ. ರಾಮಲಲ್ಲಾನ ಮೂರ್ತಿ ಫೈನಲ್ ಆಗಿದೆ. ರಾಮಲಲ್ಲಾನ ಮೂರ್ತಿ ಫೈನಲ್ ಆಗಿದೆ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ಮೂರ್ತಿ. ಅರುಣ್ ಯೋಗಿರಾಜ್ ಕೆತ್ತಿರುವ ಮೂರ್ತಿ 500 ವರ್ಷ ಯಾವ ಶಿಲ್ಪಿಗಳು ಬಯಸಿದ್ರೋ ಏನೋ, ಆಗಿನ ಟಾಪ್ ಮೋಸ್ಟ್ ಆ 500 ವರ್ಷಗಳ ಅವಧಿಯಲ್ಲಿ ನಾನು ಕೆತ್ತಿದ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಯಾಗಬೇಕು. ಯಾರ್ಯಾರಿಗೆ ಯೋಗ. ಐವತ್ತೊಂದು ಇಂಚಿನ ಬಾಲ ರಾಮ. ನೋಡಿ, ಇದು ಅರುಣ್ ಯೋಗಿನಾಥ್. ಅರುಣ್ ಅವರು ಬೇರೆ ಬೇರೆ ಅನೇಕ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಆ ಮೂರ್ತಿ ಫೈನಲ್ ಮಾಡೋದಕ್ಕೂ ಬೇರೆ ಬೇರೆ ರೀತಿಯ ಪರೀಕ್ಷೆಗಳಿರುತ್ತೆ. 3 ಶಿಲ್ಪಿಗಳಿಗೆ ಅವಕಾಶ ಇತ್ತು. 3 ಶಿಲ್ಪಿಗಳು ಬೇರೆ ಬೇರೆ ರಾಮನ ಮೂರ್ತಿಯನ್ನು ಕೆತ್ತಿರ್ತಾರೆ. ಆಮೇಲೆ ಫೈನಲ್ ಆಗೋದಕ್ಕೆ ಅದರದ್ದೇ ಆದಂತಹ ಕೆಲವು ಪರೀಕ್ಷೆಗಳಿರುತ್ತೆ. ಕಲ್ಲಿನ ಪರೀಕ್ಷೆ, ಮತ್ತೊಂದು ಮಗದೊಂದು ಎಲ್ಲ ಬೇರೆ. ರಾಮಮೂರ್ತಿಯನ್ನು ಕೆತ್ತೋದಕ್ಕಿಂತ ಮೊದಲು ನಡೆಯುವಂಥ ಪರೀಕ್ಷೆಗಳೇ ಬೇರೆ. ಈಗ ಗಂಡಕಿ ನದಿಯಿಂದ ತಂದಂಥ ಸಾಲಿಗ್ರಾಮದ ಕಲ್ಲು, ನೇಪಾಳದಿಂದ ತಂದಂಥ ಸಾಲಿಗ್ರಾಮದ ಕಲ್ಲು, ಭಾರತೀಯ ಪರಂಪರೆಯಲ್ಲಿ, ಹಿಂದೂ ಧರ್ಮದಲ್ಲಿ ದೇವಾದಿದೇವತೆಗಳ ಮೂರ್ತಿಯನ್ನು ಕೆತ್ತೋದ್ರಲ್ಲಿ ಸಾಲಿಗ್ರಾಮಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಆದರೂ ಕೂಡ ಗಂಡಕಿ ನದಿಯಿಂದ ತಂದಂತಹ ಸಾಲಿಗ್ರಾಮ ಅದು ರಿಜೆಕ್ಟ್ ಆಯಿತು. ಅಂದರೆ ಅದು ಕೆಮಿಕಲ್, ಆಮೇಲೆ ವಾಟರ್, ಬೇರೆ ಬೇರೆ ದ್ರವ್ಯಗಳು ಇದೆಲ್ಲ ಹಾಕಿ ಟೆಸ್ಟ್ ಮಾಡಿಸಲಾಗತ್ತೆ. ಅಂದರೆ ಓಕೆ ನೋಡಿ, ನಾವು ಜನವರಿ 1ನೇ ತಾರೀಕು ಸುದ್ದಿ ಪ್ರಸಾರ ಮಾಡಿದ್ವಿ ಮತ್ತು ಯೋಗಿರಾಜ್ ಅವರ ಇಡೀ ಕುಟುಂಬವನ್ನು ಮಾತಾಡಿಸಿದ್ವಿ. ಅವತ್ತೇ ಅವರು ಸಂತೋಷ ವ್ಯಕ್ತಪಡಿಸಿದ್ರು. ಇವತ್ತು ಅಧಿಕೃತ ಮೊಹರೆ ಬಿದ್ದಿದೆ, ಫೈನಲ್ ಆಗಿದೆ. ರಾಮನಿಗೆ ಬಂಟ ಹನುಮಂತ, ಅದು ನಮ್ಮ ಕನ್ನಡಿಗ, ಕರ್ನಾಟಕದವ. ಇವತ್ತು ರಾಮನ ಮೂರ್ತಿ ಕೂಡ ಕರ್ನಾಟಕದ್ದು, ಕರುನಾಡಿನದ್ದು. ಅವತ್ತು ಅವರ ಫ್ಯಾಮಿಲಿಯನ್ನು ಮಾತಾಡಿಸಿದ್ವಿ. ಅವತ್ತು ಅವರು ಯಾವ ರೀತಿ ಸ್ಪಂದನೆಯನ್ನು ಕೊಟ್ಟಿದ್ರು. ನಮ್ಮ ಸುದ್ದಿ ಇವತ್ತು ನಿಜವಾಗಿದೆ. ಅವತ್ತು ಅವರು ಮಾತನಾಡಿದ್ದು ಕೇಳಿಸ್ಕೊಳ್ಳಿ. ಎಷ್ಟೊಂದು ಓದ್ಬಿಟ್ಟು ಅಲ್ಲಿ ಹೋಯ್ತಾ ಇದೆಯಲ್ಲೋ, ನಿನ್ನ ಕೆಲಸ ಸೇರ್ಕೊಪ್ಪ ಅಂತಂದೆ. ಇಲ್ಲಮ್ಮ ನಮ್ಮ ತಾತಂದೆ ಮಾಡಬೇಕು ಅಂತಂದ. ಆಮೇಲೆ ನಮ್ಮ ತಾತಂದೆ ನಾವು ಮಾಡಿ ನಾವು ಮುಂದೆ ಬರ್ಬೇಕು ಕಣಮ್ಮ ಅಂತಂದೆ. ಆಯಿತು ಕಣಪ್ಪ, ನಿನ್ನಿಷ್ಟ ಅಂತಂದೆ. ಇಷ್ಟೆಲ್ಲ ಚರ್ಚೆ ಮಾಡ್ತಿದ್ದೆ ಅವನಿಗೆ. ದೇವರು ಹಿರಿಕರು ಏನು ಆಶೀರ್ವಾದ ಮಾಡ್ದಂಗೆ, ಹಿರಿಕರು ಬಂದು ನಂಗೆ ಆಶೀರ್ವಾದ ಮಾಡ್ದಂಗೆ ಆಗೋದು. ಅವರು ದೊಡ್ಡವರು, ನಮ್ಮ ಮಾವಯ್ಯ, ನಮ್ಮ ಯಜಮಾನ್ರು. ನಮ್ಮ ಮಾವಯ್ಯ ನಮ್ಮ ಯಜಮಾನ್ರಿಗೆ ಗುರುಗಳು, ನಮ್ಮ ಯಜಮಾನ್ರು ನನ್ನ ಮಕ್ಳು ಗುರುಗಳು. ಎಲ್ರಿಗೂ ಖುಷಿ ಅನಿಸುತ್ತೆ. ಅದೇ ನಮ್ಮನೆಯವರು ಇದ್ದರೆ ಅದೇ ಖುಷಿ ಪಡೋರು. ಆ ಖುಷಿ ನನಗಿದೆ, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಇದು ಇಟ್ಕೊಂಡಿದ್ರು. ತುಂಬಾ ನಮ್ಮ ಅಣ್ಣನ ತೋರಿಸ್ಬೇಕು, ನಮ್ಮ ಅಣ್ಣಂಗೆ ಇಡೀ ಇದೇ ತೋರಿಸ್ಬೇಕಂತ ಅನ್ನೋರು. ಅಪ್ಪ ನೀನೇನು ಯೋಚನೆ ಮಾಡಬೇಡ ಕಣೋ, ನಾನು ಇದನ್ನು ನೋಡ್ತೀನಿ ಬಿಡಪ್ಪ ಅಂತಂದೆ. ಮತ್ತು ಡೆಲ್ಲಿಗೆ ಹೋಗಿ ಅಲ್ಲಿ ಸುಭಾಷ್ ಚಂದ್ರ ಬೋಸು ನೋಡಿದೆ. ಮತ್ತು ವಾರಣಾಸಿ ಕರ್ಕೊಂಡೋಗಿದ್ದ ಅಲ್ಲಿ ಪ್ರಶಸ್ತಿಗೆಲ್ಲ, ಆವಾಗೂ ನೋಡಿದೆ. ಇದಕ್ಕೆಲ್ಲ ಕರ್ಕೊಂಡೋಗಿದ್ದ. ಇದೀಗ ನಾವು 1ನೇ ತಾರೀಕಿನಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಇದೀಗ ಸುನಿಲ್, ಅರುಣ್ ಯೋಗಿರಾಜ್ ಅವರ ಮಾವ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸುನಿಲ್ ಸರ್ ನಮಸ್ತೆ. ಏನು ಅನಿಸ್ತಾ ಇದೆ? ಮೊನ್ನೆನೇ ಗೊತ್ತಾಗಿತ್ತು ಇದೇ ಫೈನಲ್ ಅಂತ ಹೇಳಿ, ಅಧಿಕೃತ ಮೊಹರು ಬಿದ್ದಿದೆ ಇದೀಗ. ಸುನಿಲ್ ಅವರೇ,
ಸರ್ ತುಂಬಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ತಮಗೂ ಕೂಡ, ಸಂಕ್ರಾಂತಿ ಹಬ್ಬದ ದಿನ ಈ ತರ ಹೊಸ ನಮ್ಗೆ ಖುಷಿಯಾಗೋ ಸಮಾಚಾರನ ಬಿತ್ತರಿಸ್ತಾ ಇರೋದ್ರಿಂದ ನಮ್ಗೂ ಖುಷಿಯಾಗಿದೆ ಸರ್, ತುಂಬಾ ಖುಷಿಯಾಗಿದೆ. ನಾವು ಅಧಿಕೃತವಾಗಿ ಇನ್ನೂ ನಮ್ಗೇನು ಬಂದಿರ್ಲಿಲ್ಲ, Okay. ಅದಕ್ಕೆ ಕಾಯ್ತಾ ಇದ್ವಿ. ನಾವು ಯಾರು ಅವತ್ತಿನ ದಿನಾನು ನಮ್ಮನ್ನ ರೀಚ್ ಔಟ್ ಮಾಡಿದಾಗ ನಮ್ಮ ಹತ್ರ ಅಧಿಕೃತವಾಗಿ ಮಾಹಿತಿ ಇರ್ಲಿಲ್ಲ. ಇವತ್ತು ಅಧಿಕೃತವಾಗಿ ಅನೌನ್ಸ್ ಆಗಿದೆ ಅನ್ನೋ ಕೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಓಕೆ, ಅದರ ನಂತರ ಮಾತಾಡೋಕೆ ಸಿಕ್ಕಿದ್ರಾ? ಸರ್ ಅವ್ರ ಕಾಲ್ ಸಿಗ್ತಾರೆ, ಬಟ್ ಇದ್ರ ಬಗ್ಗೆ ನಾವು ಯಾವ್ದು ಪ್ರೋಟೋಕಾಲ್ ಪ್ರಕಾರ ನಾವು ಯಾವ್ದು ಡಿಸ್ಕಷನ್ ಮಾಡಿಲ್ಲ ಸರ್ ಈ ವಿಚಾರದ ಬಗ್ಗೆ. ಓಕೆ, ಸುನೀಲ್ ಅವರೇ, ಈಗ 500 ವರ್ಷಗಳ ಇತಿಹಾಸದಲ್ಲಿ ಈ ಭಾರತ ದೇಶದಲ್ಲಿ ಎಷ್ಟೆಷ್ಟೋ ಶಿಲ್ಪಿಗಳು ಬಂದು ಹೋಗಿದ್ದಾರೆ. ಅವರಿಗೆಲ್ಲ ಒಂದು ಕನಸಿರುತ್ತೆ, ನನಗೊಂದು ಅವಕಾಶ ಸಿಕ್ಕಿದ್ದಿದ್ರೆ ಅಂತ ಆ ಟೈಮಲ್ಲಿ ಅಂದ್ಕೊಂಡಿರ್ತಾರೆ. ಈಗ 90s ಗಲಾಟೆ ಆದಾಗ, ಈ ಹಿಂದೆ ಗಲಾಟೆ ಆದಾಗ ಎಲ್ಲ ಅಂದ್ಕೊಂಡಿರ್ತಾರೆ. ಆದರೆ ದೈವಚಿತ್ತ ಏನಿರುತ್ತೆ ಅಂತ ಗೊತ್ತಿಲ್ಲ. ಈಗ LK ಅಡ್ವಾಣಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ರಾಮ ಮಂದಿರದ ವಿಚಾರಕ್ಕೆ ಬಂದಾಗ. ಬಹುಶಃ ರಾಮನೇ ನಿರ್ಧಾರ ಮಾಡಿದ್ದಾನೆ, ಮೋದಿಯಿಂದಲೇ ಆಗಬೇಕು ಅಂತೇಳಿ, ಮೋದಿ ರಾಮನ ಭಕ್ತ ಅನ್ನುವಂಥ ರೀತಿಯಲ್ಲಿ. ಬಹುಶಃ ಅರುಣ ಆಗಬೇಕು ಅಂತೇಳಿ ಭಗವಂತನೇ ನಿರ್ಧಾರ ಮಾಡಿರ್ತಾನೆ. ಯಾಕಂದರೆ ನಾವು ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥವ್ರು, ಯಾವುದು ಆಗಬೇಕು ಅದು ಆತನಿಂದಲೇ ಮಾಡಿಸ್ಕೊತಾನೆ ಅನ್ನುವಂಥದ್ದು ನಾವು ನಂಬಿರುವಂಥ ಸತ್ಯ. ಏನು ಹೇಳ್ತೀರಿ ಸುನೀಲ್? ಸರ್ ಹೌದು, ಇದನ್ನ 100% ನಾವು ಒಪ್ಬೇಕಾದ ಸಂಗತಿನೇ ಸರ್. ಯಾಕೆಂತಂದ್ರೆ ಈಗ ಅಷ್ಟು ಎಲ್ಲ ಎಷ್ಟೋ ಜನಗಳು ಬಂದ್ರು ರಾಮ ಅವ್ರನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಆಗ್ಲಿಲ್ಲ. ಅದೇ ತರ ಎಷ್ಟೋ ಕಲಾವಿದರಿದ್ದಾರೆ, ಆದ್ರೆ ಎಲ್ಲಾರ್ಗೂ ಸಿಗುತ್ತೆ ಚಾನ್ಸ್ ಮಾಡಕ್ಕಾಗಲ್ಲ. ಅದನ್ನ ಸದ್ಬಳಕೆಯಾಗಿ ಯೂಸ್ ಮಾಡ್ಕೊಂಡಿರೋ ಅರುಣ್ ನಾಗರಾಜ್ ಅವರು ತುಂಬಾ ಚೆನ್ನಾಗಿ ಅವ್ರನ್ನ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೋತೀನಿ ಸರ್. ಅವರು ಅವರು ರಾಮನ ಆಶೀರ್ವಾದನೆ ಅವ್ರಿಗಿದೆ, ಅದರಿಂದನೇ ಅವ್ರನ್ನ ಕೆತ್ತಕ್ಕೆ ಒಂದು ಸಿಕ್ತು, ಒಂದು ಈ ತರ ಗುರಿ ಸಾಧಿಸಕ್ಕೆ ಒಂದು ಸ್ಟೇಜ್ ಸಿಕ್ತು ಅಂತ ನಾನು ಅನ್ಕೋತೀನಿ ಸರ್. ಥ್ಯಾಂಕ್ ಯು ಸುನಿಲ್ ಅವರೇ. ಒಂದು ಕಡೆ ರಾಮನ